ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್. ಇವತ್ತು ನಾವು ಅಥೆರೋಸ್ಕ್ಲೆರೋಸಿಸ್ ಬಗ್ಗೆ ಓದೋಣ. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವೀಡಿಯೋಸ್ನ ಲೈಕ್ ಮಾಡಿ. ಸೊ ಏನಪ್ಪ ಇದು ಅಥೆರೋಸ್ಕ್ಲೆರೋಸಿಸ್ ಅಂತ ಅಂದರೆ, ಇನ್ನರ್ ಆರ್ಟೀರಿಯಲ್ ವಾಲ್ಸಲ್ಲಿ ಲಿಪಿಡ್ ಅಥವಾ ಕೊಲೆಸ್ಟರಾಲ್ ಅಕ್ಯುಮುಲೇಟ್ ಆಗಿ ಡೆಪಾಸಿಟ್ ಆಗಿ ಆರ್ಟ್ರೀಸ್ನ ಏನು ಮಾಡುತ್ತೆ, ಹಾರ್ನ್ ಅಥವಾ ಥಿಕ್ ಮಾಡುತ್ತೆ. ಸೊ ಈ ಆರ್ಟ್ರೀಸಲ್ಲಿ ಲಿಪಿಡ್ಸ್ ಮತ್ತು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದ್ರಿಂದ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ. ಸೊ ಪ್ಲೇಕ್ ಫಾರ್ಮೇಷನ್ ಆಗೋದ್ರಿಂದ ಎಂಡೋಥೀಲಿಯಲ್ ಡ್ಯಾಮೇಜ್ ಆಗುತ್ತೆ. ಎಂಡೋಥೀಲಿಯಲ್ ಡ್ಯಾಮೇಜ್ ಇಂದ ಆರ್ಟೀರಿಯಲ್ ಲುಮೆನ್ಸ್ ಏನಾಗುತ್ತೆ, ನ್ಯಾರೋ ಆಗುತ್ತೆ. ಸೊ ಇದರಿಂದ ಬೇರೆ ಬೇರೆ ಟಿಶ್ಯೂಸ್ ಮತ್ತು ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಗೋದು ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಏನಪ್ಪ ಪ್ರೈಮರಿ ಕಾಸಸ್ ಏನಪ್ಪ ಅಂತಂದರೆ, ಒಂದು ಒಬೆಸಿಟಿ ಆಗಿರ್ಬೋದು, ಜೆನೆಟಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಹೈ ಕನ್ಸಪ್ಷನ್ ಆಫ್ ಆಲ್ಕೋಹಾಲ್, ಸ್ಮೋಕಿಂಗ್, ಡಯಾಬಿಟಿಸ್ ಮೆಲಿಟಸ್, ನೆಫ್ರೋಟಿಕ್ ಸಿಂಡ್ರೋಮ್ ಎಕ್ಸೆಟ್ರಾ. ದಿಸ್ ಆರ್ ಆಲ್ ದಿ ಕಾಸಸ್. ಸೊ ಅದೇ ರೀತಿ ಸಿಂಪ್ಟಮ್ಸಿಗೆ ಬಂದರೆ ಆಂಜಿನಾ, ದಟ್ ಇಸ್ ಚೆಸ್ಟ್ ಪೇನ್, ಡಿಸಿನೆಸ್, ನಾಸಿಯಾ, ಟೈರ್ಡ್ನೆಸ್ ಮತ್ತು ಶಾರ್ಟ್ನೆಸ್ ಆಫ್ ಬ್ರೇತನ್ನು